ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಗೃಹ ಇಲಾಖೆಯು ಪೊಲೀಸ್ ಅಭ್ಯರ್ಥಿಗಳಿಗೆ ಸುವರ್ಣ ಅವಕಾಶ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಗೃಹ ಇಲಾಖೆಯಿಂದ ವಯೋಮಿತಿ ಸಡಿಲಿಕೆಯನ್ನು ಕೂಡ ಮಾಡಿದೆ. ಅದೇ ರೀತಿ ಕ್ರೀಡಾ ಮೀಸಲಾತಿಯನ್ನು 2% 3% ಕೂಡ ಹೆಚ್ಚಿಸಿದೆ. ಅದೇ ರೀತಿ ಇದನ್ನು ಯಾವ ರಿಕ್ವೈರ್ಮೆಂಟ್ಗೆ ಹೆಚ್ಚಿಸಿದೆಪ್ಪ, ಅಥವಾ ಕಾನ್ಸ್ಟೇಬಲ್ಗೆ ಅಷ್ಟೇ ಹೆಚ್ಚಿಸಿದೆ, ಅದೇ ರೀತಿ PSIಗೆ ಹೆಚ್ಚಿದೆ ಅಥವಾ DISPಗೆ ಹೆಚ್ಚಿದೆ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಿಂದ ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಗೃಹ ಇಲಾಖೆಯಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಪ್ರಕಾರ ಸಾಕಷ್ಟು ರೀತಿಯಲ್ಲಿ ಬದಲಾವಣೆ ಉಂಟು ಮಾಡಿದೆ. ಅದೇ ರೀತಿ ವಯೋಮಿತಿ ಸಡಿಲಿಕೆಗೆ ಸಂಬಂಧಿಸಿದಂತೆ ಎಲ್ಲ ಕೆಟಗರಿಗೆ ಸಂಬಂಧಿಸಿದಂತೆ ವಯೋಮಿತಿಯನ್ನು ಕಡಿಮೆ ಇತ್ತಲ್ಲ, ಈಗ ವಯೋಮಿತಿ ಮೊದಲಿಗೆ ಅದನ್ನು ಹೆಚ್ಚಿಸಿದೆ. ಇಲ್ಲಿ ನೋಡ್ಕೊಂಬರೋಣ ಬನ್ನಿ. ಸ್ನೇಹಿತರೆ, ನೀವೇನಾದರೂ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗಿರ್ತಾವೆ. ಈ ನೋಟ್ಸ್ಗಳನ್ನು ಓದಿದ್ರೆ ಸಾಕು, ನೀವು ಆರಾಮಾಗಿದ್ರೆ ಯಾವೆಲ್ಲ ನೋಟ್ಸ್ಗಳು ಅದಾವೆ, ಎಷ್ಟು ಅಮೌಂಟ್ ಇದೆ ಅಂತ ನೋಡ್ಕೊಳ್ಳೋದಾದ್ರೆ ಸ್ನೇಹಿತರೆ, ಇವರ ಹತ್ರ ಸುಂದರವಾದ ಕೈಬರದ ನೋಟ್ಸ್ಗಳು ಇರ್ತಾವೆ. ಅದು ಇದರಲ್ಲೂ ಇವರು ಇಂಪಾರ್ಟೆಂಟ್ ಮ್ಯಾಟರ್ ಅನ್ನ ಬಣ್ಣ ಬಣ್ಣದ ಪೆನ್ನುಗಳಿಂದ ಬರೆದಿರ್ತದೆ. ಓದಕತ್ರ ಇಂಟ್ರೆಸ್ಟ್ ಬತ್ತ ಒಟ್ಟ ಬಿಡಕ್ಕಾಗಲ್ಲ ಸ್ನೇಹಿತರೆ. ಆ ರೀತಿ ಸುಂದರವಾದ ನೋಟ್ಸ್ಗಳು ಇರ್ತಾವೆ. ಯಾವ ಇರ್ತಾವಪ್ಪ ನೋಟ್ಸ್ ಅಂತೇಳಿ: ಕರ್ನಾಟಕ ಇತಿಹಾಸ, ಆಧುನಿಕ ಇತಿಹಾಸ, ಪ್ರಾಚೀನ ಇತಿಹಾಸ, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ, ಪ್ರಪಂಚದ ಭೂಗೋಳ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಅದೇ ರೀತಿ PSI ಪರೀಕ್ಷೆಗೆ ಸಂಬಂಧಿಸಿದಂತೆ ಇವೆಲ್ಲ ಕೂಡ ಇರ್ತಾವೆ. ಅದೇ ರೀತಿ ಇವರಿಗೆ ಇನ್ನೊಂದು ಎಕ್ಸಾಮ್ಗೆ ಸಂಬಂಧಿಸಿ ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ, ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ 2 ಎಕ್ಸಾಮ್ ಕೂಡ ಇರ್ತಾವೆ. ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಕೂಡ 2 ಎಕ್ಸಾಮ್ ಇರ್ತಾವೆ. ಸ್ನೇಹಿತರೆ, ಈ ನೋಟ್ಸ್ಗಳು ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಮೊದಲಿಗೆ ಈ ನೋಟ್ಸ್ಗಳ ಬೆಲೆ ಬಂದು 1,000 ರೂಪಾಯಿ ಆಗಿತ್ತು. ಈಗ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಅದೇ ರೀತಿ ರಿಕ್ವೈರ್ಮೆಂಟ್ ಕೂಡ ಸದ್ಯದಲ್ಲಿ ಆಗುವ ಪ್ರಕ್ರಿಯೆ ಇದ್ದ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಈ ನೋಟ್ಸ್ಗಳು ಉಪಯುಕ್ತ ಆಗಲಿ ಅಂತೇಳಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನೀಡ್ತಾ ಇದ್ದಾರೆ. ಇದು ಬಂದು ಲಿಮಿಟೆಡ್ ಆಫರ್ ಆಗಿರ್ತದೆ. ಸ್ನೇಹಿತರೆ, ನೀವೇನಾದರೂ 200 ರೂಪಾಯಿ ಪೇ ಮಾಡಿ ಈ ನೋಟ್ಸ್ನ ಪಡೆದುಕೊಂಡ್ರೆ ಅದ್ರ ಜೊತೆಗೆ PC 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಅದರ ಆನ್ಸರ್ ಇರುವ PDF ಕೂಡ ನಿಮಗೆ ಲಭಿಸ್ತಾವೆ. ಇವು ಸ್ನೇಹಿತರೆ, ಈ ನೋಟ್ಸ್ ಬೇಕಾದ್ರೆ ಇಲ್ಲಿ ಕಾಣೋ ನಂಬರ್ನ ನೀವು ಸಂಪರ್ಕಿಸಿ ಈ ನೋಟ್ಸ್ಗಳನ್ನು ಪಡೆಯಬಹುದಾಗಿರ್ತದೆ. ಈ ನೋಟ್ಸ್ಗಳು ಬಂದು ಎಲ್ಲ ನೋಟ್ಸ್ಗಳನ್ನ PDF ಮುಖಾಂತರ ಇವರು ನಿಮಗೆ ಕಳಿಸಿಕೊಡ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಕರ್ನಾಟಕ ರಾಜ್ಯ ಪತ್ರ. ಇದು ಅಫಿಷಿಯಲ್ ಆಗಿ ಗೃಹ ಇಲಾಖೆಯಿಂದ ಬಂದರೆ ಪತ್ರ ಆಗಿರ್ತದೆ. ಸ್ನೇಹಿತರೆ, ಇಲ್ಲಿ ಡೇಟ್ ಕೂಡ ನೋಡ್ಬೋದು, 11/2/2025 ಬಂದ, ಇದು ಬೆಂಗಳೂರಿನಿಂದ ಬಂದ ಪತ್ರ ಆಗಿರ್ತದೆ. ಹಾಗಿದ್ದರೆ ಇದರಲ್ಲಿ ಏನೇನಿದೆ, ಅದೇ ರೀತಿ ಯಾವ ವರ್ಗಕ್ಕೆ ಎಷ್ಟು ಮೀಸಲಾತಿಗಳನ್ನು ಹೆಚ್ಚಿಗೆ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಕ್ರೀಡಾ ಮೀಸಲಾತಿ ಎಷ್ಟಿತ್ತು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಮೊದಲಿಗೆ ಕ್ರೀಡಾ ಮೀಸಲಾತಿ ಬಂದು ಕೇವಲ 2% ಇತ್ತು. ಅದನ್ನು ಈಗ 3%ಕ್ಕೆ ಏರಿಸಬೇಕಂತೇಳಿ ಅಫಿಷಿಯಲ್ ಆಗಿ ಇದು ಬಂದು ಗೃಹ ಇಲಾಖೆಯಿಂದ ಬಂದ ಮಾಹಿತಿ ಆಗಿರ್ತದೆ. ಇದನ್ನು ಟ್ರಾನ್ಸ್ಲೇಟ್ ಮಾಡಿ ನಾವು ಕನ್ನಡದಲ್ಲಿ ನೋಡೋದಾದ್ರೆ ತೋರಿಸ್ತೀವಿ ನೋಡಿ. ಇಲ್ಲಿ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಉಪ ಸೂಪರಿಂಟೆಂಡೆಂಟ್ಗಳ ಕಚೇರಿಯಿಂದ ಬಂದ ಮಾಹಿತಿ ಇರ್ತದೆ. ಅದೇ ರೀತಿ ಇದು ಬಂದು ಎಲ್ಲ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅದೇ ರೀತಿ SP ವರೆಗೂ ಕೂಡ ಇಲ್ಲಿ ಮೀಸಲಾತಿಗಳನ್ನು ಏರಿಸಿರ್ತಾರೆ. ಹಾಗಿದ್ದರೆ ಈ ಮೀಸಲಾತಿ ಅನ್ವಯ ಆಗ್ತದೆ. ಇಲ್ಲಿ ನೋಡ್ಕೋಬೋದು ನೀವು, ನಿಯಮದ ತಿದ್ದುಪಡಿಯ ಪ್ರಕಾರ ಕರ್ನಾಟಕ ಪೊಲೀಸ್ ಸೇವೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಉಪ ಸೂಪರಿಂಟೆಂಡೆಂಟ್ಗಳು ನಿಯಮಗಳ 2020 ವೃಂದಗಳಿಗೆ ಪ್ರತಿಭಾವಂತ ಕ್ರೀಡಾ ವ್ಯಕ್ತಿಗಳಿಗೆ ನೇರ ನೇಮಕಾತಿ. ನಿಯಮದಲ್ಲಿ ಉಪನಿಯಮ 1 ಮತ್ತು 2, 3 ಈ ರೀತಿ ಕೂಡ -2ಕ್ಕಿಂತ ಹೆಚ್ಚಿಲ್ಲ ಎಂಬ ಪದವನ್ನು ಮತ್ತು ಅಂಕಿಗಳ ಬದಲಾಗಿ -3ಕ್ಕಿಂತ ಹೆಚ್ಚಿಲ್ಲ ಎಂಬ ಅಂಕಿಗಳನ್ನು ಬದಲಿಸಬೇಕಂತೇಳಿದ್ರೆ ಅಫಿಷಿಯಲ್ ಆಗಿ ಬಂದ ಮಾಹಿತಿ ಇರ್ತದೆ. ಅಂದರೆ ಮೊದಲಿಗೆ ಕ್ರೀಡಾ ಮೀಸಲಾತಿ ಬಂದು ಕೇವಲ 2% ಇತ್ತು. ಈಗ ಆ ಮೀಸಲಾತಿಯನ್ನು 3%ಕ್ಕೆ ಮಾಡಿದ್ದಾರೆ. ಇದು ಎಲ್ಲ ನೇಮಕಾತಿ ಆಗಿರ್ಬೋದು ಅಥವಾ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅದೇ ರೀತಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸರಿಗೆ ಏನಿರುತ್ತಲ್ಲ ಎಲ್ಲರಿಗೂ ಕೂಡ ಗೃಹ ಇಲಾಖೆಯಲ್ಲಿ ಈ ಕ್ರೀಡಾಪಟುಗಳಿಗೆ 3% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಏಜ್ ರಿಲ್ಯಾಕ್ಸೇಷನ್ ಕಡಿಮೆ ಇತ್ತಲ್ಲ, ಆ ಏಜ್ ರಿಲ್ಯಾಕ್ಸೇಷನನ್ನು ಈಗ ಹೆಚ್ಚಿಗೆ ಕೂಡ ಮಾಡಿರ್ತಾರೆ. ಇಲ್ಲಿ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಕೂಡ ಇರ್ತದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸಾಮಾನ್ಯ ಅರ್ಹತೆ ವರ್ಗಕ್ಕೆ ಪ್ರತಿಭಾವಂತ ಕ್ರೀಡಾಪಟುಗಳು ಇದೇನಾರ ಇದ್ದಾರಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳಿಗೆ ಏಜನ್ನು ಎಲ್ಲಿವರೆಗೆ ಏರಿಸಿದ್ದಾರಪ್ಪ ಅಂದ್ರೆ 38 ವರ್ಷದ ಒಳಗೆ ಇವರಿಗೆ ಮೀಸಲಾತಿಯನ್ನು ಇಟ್ಟಿದ್ದಾರೆ. ಇನ್ನು ಅದೇ ರೀತಿ ವರ್ಗ 1 ಹೊರತುಪಡಿಸಿ ಇತರ ಹಿಂದುಳಿದ ವರ್ಗಗಳಿಗೆ ಮತ್ತು ಪ್ರತಿಭಾವಂತ ಕ್ರೀಡಾಪಟುಗಳಿಗೆ 45 ವರ್ಷದವರೆಗೆ ಇಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಅದೇ ರೀತಿ ಪ್ರವರ್ಗ 1ಕ್ಕೆ ಸೇರಿದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಇದನ್ನು 45 ವರ್ಷದವರೆಗೂ ಕೂಡ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ದಿನದಿಂದ ಕ್ರೀಡಾಪಟುಗಳಿಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೀತಿ ಮೀಸಲಾತಿಗಳು ಇಲ್ಲ, ಅದೇ ರೀತಿ ವಿಶಿಷ್ಟ ಸ್ಥಾನಮಾನ ಇಲ್ಲಂತೆ ಸಾಕಷ್ಟು ಕ್ರೀಡಾಪಟುಗಳು ಹೋರಾಟವನ್ನು ಮಾಡಿದರು. ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಿಗುವ ಸ್ಪೆಷಾಲಿಟಿಗಳು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಇಲ್ಲಂತೇಳಿ ಸಾಕಷ್ಟು ರೀತಿಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಗೃಹ ಇಲಾಖೆಯಲ್ಲಿ ಕ್ರೀಡಾಪಟುಗಳಿಗೆ ಅಂತ ಹೇಳಿ ಮೀಸಲಾತಿಗಳನ್ನು 3% ಅಷ್ಟು ಮಾಡಿದ್ದಾರೆ. ಅದೇ ರೀತಿ ಇವರಿಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದು ಬಂದು 38
40-45 ಈ ರೀತಿ ವರ್ಗಗಳಿಗೆ ಅನುಸಾರವಾಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡಿರ್ತಾರೆ. ಇನ್ನು ಸಾಕಷ್ಟು ಕ್ರೀಡಾ ಅಭ್ಯರ್ಥಿಗಳಿಗೆ ಇದು ತುಂಬ ಉಪಯುಕ್ತ ಆತಂತಲೇ ಹೇಳ್ಬೋದು. ಸ್ನೇಹಿತರೆ, ಅದೇ ರೀತಿ ಇದು ಬಂದು ಕೇವಲ ಕ್ರೀಡಾಪಟುಗಳಿಗೆ ಮಾತ್ರ ಇದು ಮೀಸಲಾತಿ ಅನ್ವಯವಾಗ್ತದೆ. ಇಲ್ಲಿ ಯಾವುದೇ ರೀತಿಯ ಉಳಿದ ಅಭ್ಯರ್ಥಿಗಳಿಗೆ ಅನ್ವಯ ಆಗಲ್ಲ. ಸ್ನೇಹಿತರೆ, ನೀವು ಕೂಡ ಏನಾದರೂ ಈ ಸಂಬಂಧಿಸಿದಂತೆ ಗೃಹ ಇಲಾಖೆಯಲ್ಲಿ ಏನೀಗ ಒಳ ಮೀಸಲಾತಿ ಅದು ಆದೇಶ ಬರೋವರೆಗೆ ನಿಮಗೂ ಸಾಕಷ್ಟು ರೀತಿಯಲ್ಲಿ ಟೈಮ್ ಇರ್ತದೆ. ನೀವು ಕೂಡ ಏನಾದರೂ ಹೋರಾಟವನ್ನು ಮಾಡಿ ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರ ಆಗಲಿ ಗೃಹ ಇಲಾಖೆಗೆ ನೀವೇನಾರ ಒತ್ತಾಯನ ಮಾಡಿದ್ರಂದರೆ ಈ ಸಾರಿ ಒಂದು ರಿಕ್ವೈರ್ಮೆಂಟಿಗೆ ಆದರೂ ಕೂಡ ನಿಮಗೆ ಮೀಸಲಾತಿಯನ್ನು ಮಾಡುವ ಸಾಧ್ಯತೆ ಇರ್ತದೆ. ಈಗೇನು ಕೇವಲ 25, 27, 29 ಈ ರೀತಿಯ ವರ್ಗಗಳಿಗೆ ಅನುಸಾರವಾಗಿ ನಿಮ್ಮದು ಮೀಸಲಾತಿ ಇದಲ್ಲ, ಈ ಮೀಸಲಾತಿಯನ್ನು ಕೇವಲ ಒಂದು 3 ವರ್ಷ ಆದರೂ ಕೂಡ ನಿಮಗೆ ಏರಿಸುವ ಅವಕಾಶ ಕೂಡ ಇರ್ತದೆ. ಅದಕ್ಕಾಗಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಮ್ಮ ಗೃಹ ಇಲಾಖೆಗೆ ನೀವೇನಾದರೂ ದೂರನ್ನು ನೀಡಿದ್ದೇ ಆಗಿದ್ದಲ್ಲಿ ನಿಮ್ಮದು ಕೂಡ ಈ ಮೀಸಲಾತಿಗೆ ಅನುಗುಣವಾಗಿ ನಿಮ್ಮದು ಮೀಸಲಾತಿಯನ್ನು ನಿಮಗೂ ಕೂಡ ಲಭಿಸ್ತಾರೆ. ಅದಕ್ಕಾಗಿ ನಿಮಗೂ ಏನಾದರೂ ಮೀಸಲಾತಿ ಬೇಕಾಗಿತ್ತಂದ್ರೆ ಒಟ್ಟರು ಒಗ್ಗಟ್ಟಾಗಿ ನೀವು ಈಗ ನೀವು ಆಲ್ರೆಡಿ ನೋಡ್ತಿರ್ಬೋದು, ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಇದು ಕರ್ನಾಟಕದಲ್ಲಿ ಆಗುತ್ತಿರುವ ಅಕ್ರಮಗಳ ಬಗ್ಗೆ ಆಗಿರ್ಬೋದು, ಅದೇ ರೀತಿ ಏನೇ ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ಅವರು ಕರ್ನಾಟಕ ಸರ್ಕಾರದ ಮುಂದೆ ತಮ್ಮ ದೂರುಗಳನ್ನು ಇಡ್ತಾ ಇದ್ದಾರೆ. ಅವರ ಸಹಾಯನ ಪಡೆದುಕೊಂಡು ನೀವೇನಾದರೂ ಈ ಮೀಸಲಾತಿ ಏನಾದರೂ ಬೇಕಪ್ಪ ಅಂತೇಳಿ ನೀವು ಅವ್ರ ಸಹಾಯ ಪಡೆದುಕೊಂಡು ದೂರ ಏನಾದರೂ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನೀಡಿದ್ದೇ ಆದರೆ ಈ ಒಂದು ರಿಕ್ವೈರ್ಮೆಂಟಿಗೆ ಆದರೂ ಕೂಡ ನಿಮಗೆ ಮೀಸಲಾತಿಯನ್ನು ಕೊಡುವ ಸಾಧ್ಯತೆ ಕೂಡ ಇರ್ತದೆ. ಅದು 2 ವರ್ಷ ಕೊಡಲಿ ಅಥವಾ 3 ವರ್ಷ ಕೊಡಲಿ ಅಥವಾ 5 ವರ್ಷ ಕೊಡಲಿ, ಒಟ್ಟು ಮೀಸಲಾತಿಗಳದ್ದು ಸಿಗೋದ ಚಾನ್ಸಸ್ ಇರ್ತದೆ. ಆದಷ್ಟು ಬೇಗನೆ ಹೋಗಿ ಒಳ ಮೀಸಲಾತಿ ತೀರ್ಪು ಕೊನೆಯದಾಗಿ ಬರೋವರೆಗೆ ನಿಮಗೆ ಕಾಲಾವಕಾಶ ಇರ್ತದೆ. ಆದಷ್ಟು ಬೇಗವಾಗಿ ನೀವು ಕೂಡ ಇಲ್ಲಿ ಮೀಸಲಾತಿಗಳನ್ನ ಪಡೆದುಕೊಳ್ಳಬಹುದಾಗಿರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.